ಆತ್ಮೀಯ H16 ನ್ಯೂಸ್ ಅಥವಾ ಹೇ ಸೀತಾರಾಮ್ ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮವ ಆಯಿತು ಮಲ್ಲಪ್ಪ ಜೋತವರ. ಆತ್ಮೀಯರೇ, CT ರವಿ ಅವರು ಪ್ರಾಸ್ಟಿಟ್ಯೂಟ್ ಅಂದಿದ್ದು ಸತ್ಯನಾ ಅನ್ನೋದು ದೊಡ್ಡ ಚರ್ಚೆ ಮಾಡೋದು ನಿಮಗೆ ಗೊತ್ತದೆ. ಈಗಾಗಲೇ ಅಶ್ಲೀಲ ಪದ ಸಲುವಾಗಿ ಆ ಶಬ್ದ ಯಾಕೆ ಬಳಸ್ಬೇಕಾಯ್ತಂದ್ರೆ, ಈಗ CT ರವಿಯವರು ಇಲ್ಲಿವರೆಗೆ ಹಂಗೆ ಅಂದಿಲ್ಲ, ಪ್ರಸ್ಟೇಟ್ ಅಂದಿದ್ದೀನಿ, ಕಾಂಗ್ರೆಸ್ಸಿಗೆ ತಪ್ಪು ಹೇಳ್ತಾ ಇದ್ದಾರೆ ಅಂತ ಹೇಳಿದರು. ಅದು ಧ್ವನಿ ಗುಡಿಸುವಾಗ ನಮ್ಮ ಹೊರಟ್ಟಿಯವರು ಸಹಿತ ಎಲ್ಲಿ ಸಿಕ್ಕಿಲ್ಲ ಅಂತ ಹೇಳ್ತಾಯಿದ್ರು. ಸಭಾಪತಿಯವರು ಹೇಳಿದಾಗ ಸಹಜವಾಗಿನ ಒಂದು ಹಿನ್ನಡೆ ಆಗಿತ್ತು ಲಕ್ಷ್ಮೀಬಾಯಿ ಹೆಬ್ಬಾಳ್ಕರ್ ಅವರಿಗೆ. ಈಗ ಜನಪ್ರತಿನಿಧಿ ನ್ಯಾಯಾಲಯದಲ್ಲೇ ಏನು ಸುದ್ದಿಗಳು ಬರ್ತಾ ಇದ್ದಾವ? ಇಲ್ಲ, ಸರ್ಕಾರಿ ಟಿ ವಿ ಅಂದರೆ ರಾಜ್ಯಸಭಾ ಟಿ ವಿಯಲ್ಲಿನ ಇವರು ಆ ಶಬ್ದ ಬಳಸಿದ್ದು ನಿಜ ಅನ್ನುವಂಥ ಮಾತು ಹೊರಗೆ ಬರ್ತಾಯಿದೆ. FSL ವರದಿ ಇನ್ನಷ್ಟು ಬರಬೇಕಷ್ಟು. ನಿಜವಾಗಿಯೂ ಆ ಶಬ್ದ ಬಳಸಿದ್ದು CT ರವಿಯವರಿಂದಾದ್ರೆ ಅವ್ರ ರಾಜಕೀಯವಾಗಿ ಭಾಳ ಹಿನ್ನಡೆ ಆಗ್ತದೆ ಅಂತ. ಸರಳವಾಗಿ ಮುಗಿಯುವಂಥ ಒಂದು ಕೆಲಸಕ್ಕೆ ನಮ್ಮಲ್ಲಿ ಕನ್ನಡದಲ್ಲಿ ಮಾತಾಡ್ತಾರೆ, ಗೊತ್ತದ, ಊರಲ್ಲೇ ಓದಕ್ಕೆ ಕ್ವಾಡ್ಲಿ ಹಿಡಿದ್ರಂತ. ಹಂಗಾಗಿದೆ ಈಗ ಪರ್ಸನಲ್ CT ರವಿ ಅವರು. ಅವ್ರು ಎಷ್ಟೋ ಕೂಗಾಡಲಿ, ಏನೋ ಮಾಡಲಿ, ಹೌದು ಅವ್ರ ಮೇಲೆ ಆಗಿದ್ದು ಸರಿ ಅಲ್ಲದು, ಪೊಲೀಸರು ಮಾಡಿದ ತಪ್ಪು ಅಂತ ನಾವೆಲ್ಲರೂ ಒಪ್ಕೊಳ್ತೀವಿ, ಅದರಲ್ಲಿ ಸಂಶಯ ಇಲ್ಲ, ಅದು ಮಾಡಿದ ತಪ್ಪು ಅಂತ ಹೇಳ್ತೀವಿ. ಆದರೆ ಇದು ನಿಜ ಆದ್ರೆ, ಒಂದು ವೇಳೆ ಆ ಶಬ್ದ ಬಳಸಿದ್ದು ನಿಜ ಆದ್ರೆ ಆಗ್ಯದ. ಈಗಾಗಲೇ ಸರ್ಕಾರಿ ಒಂದಿನ ಟಿ ವಿಗಳಲ್ಲೇ ಅದು ಬಂದಿದ್ದು ರಿಪೋರ್ಟ್ ಆಗ್ಯದ, ಅದು ಈಗಾಗಲೇ ಒಪ್ಪುವಂಥ ವಿಷಯ ಆಗ್ಯದ. ಹೀಗಾಗಿ BJPಗೆ ಮುಖಭಂಗ ಮಾಡಿದಾರ ನಮ್ಮ CT ರವಿ ಅವರು, ಹೊಡೆತ ಕೊಟ್ಟರ CT ರವಿ ಅವರು ಅನ್ನೋದು ಒಂದು ದೊಡ್ಡ ಪ್ರಶ್ನೆ ಸ್ಟಾರ್ಟ್ ಆಗಿಬಿಟ್ಟದೆ ಚರ್ಚೆಯಲ್ಲಿ. ಯಾಕಂದರೆ ಕಾಂಗ್ರೆಸ್ಸಿಗರಿಗೂ ಅದು ಈ ವಿಷಯವನ್ನು ದೊಡ್ಡದು ಮಾಡಬೇಕಂತ ಅವ್ರಿಗೂ ಇಚ್ಛೆ ಅದ. ಯಾಕಂತಂದ್ರೆ ಸಾಧ್ಯಷ್ಟು ಮಟ್ಟಿಗೆ BJPಯನ್ನು ಹಿಡಿದಿಟ್ಕೋಬೇಕು ಅನ್ನೋದು ಅವರಲ್ಲಿ ಸಹಜ. ಇವರು ತಮ್ಮ ಅಧಿಕಾರಕ್ಕೆ ಚರ್ಪಡಿಸೋರು, ಅವರು ತಮ್ಮ ಅಧಿಕಾರ ಉಳಿಸಿಕೊಳ್ಳೋ ಸಲುವಾಗಿ ಇವರು ದುಷ್ಟರು, ಅವ್ರು ದುಷ್ಟರು, ಇವರು ದುಷ್ಕೃತ್ಯ ಮಾಡಿದರೆ ಅವ್ರು ದುಷ್ಕೃತ್ಯ ಮಾಡಿದಂತೆ ಒಬ್ಬರನ್ನ ಟೀಕೆ ಮಾಡೋದು ಹೋಗುವಂಥವ್ರು. ಇವರಿಬ್ಬರಲ್ಲೂ ಜನಸಾಮಾನ್ಯರಿಗೆ ಒಳ್ಳೇದು ಮಾಡಬೇಕು ಅನ್ನೋದು ಉದ್ದೇಶ ಇಲ್ಲ, ಉದ್ಯೋಗ ಕೊಡಬೇಕು ಅಂತ ಉದ್ದೇಶ ಇಲ್ಲ, ನಿರುದ್ಯೋಗ ಸತ್ತು ಹೋಗ್ತಾ ಇದೆ, ಜನ ನಿರುದ್ಯೋಗದಿಂದ ಅದ್ರ ಬಗ್ಗೆ ಚಿಂತನೆ ಇಲ್ಲ. ಈ ಚಿಂತನೆ ಇದು ಏನಪ್ಪ ಅಂತಂದ್ರೆ ಈ ಹೊಸ ರೂಪ ಪಡ್ಕೊಳ್ಳುವಂಥ ಸಾಹಿತ್ಯಗಳು ಎಲ್ಲ ಬಂದಿದ್ದರಿಂದಾಗೆ ಒಬ್ಬ ಮಹಿಳೆಗೆ ಈ ರೀತಿ ಬಳಸಿದ್ದು CT ರವಿ ಅನ್ನೋಂಥ ಒಬ್ಬ ಗಂಭೀರ ರಾಜಕಾರಣಿ. ಈಗಾಗಲೇ ಸಾಕಷ್ಟು ಅವ್ರು ಹೆಸರುವಾಸಿ ಆಗಿದ್ದಾರೆ BJPಯಲ್ಲೇ. ಅವ್ರು ನೆಕ್ಸ್ಟ್ ಅವರಪ್ಪ ವಿರೋಧ ಪಕ್ಷದ ನಾಯಕರು ಅಂತ ಸಹಿತ ಅದು ಅಧ್ಯಕ್ಷರು ಅವರ BJP ಅನ್ನುವಂಥ ಮಾತುಗಳು ಕೇಳಿ ಬರ್ತಾಯಿದ್ವು ರಾಜ್ಯ ಘಟಕದ್ದು. ಆದರೆ ಈ ಘಟನೆ ನಿಜ ಆಯ್ತಪ್ಪ ಅಂತಂದರೆ ಇವೆಲ್ಲವೂ ದೊಡ್ಡ ಹೊಡೆದು ಬಿಡ್ತದೆ CT ರವಿ ಅವರಿಗೆ. ಅಷ್ಟೆಲ್ಲ BJPಗೂ ಸಹಿತ ಒಂದು 10 ಹೆಜ್ಜೆ ಹಿಂದೆ ಹೋಗುವಂಥ ಪ್ರಸಂಗ ಬರ್ತದೆ. ಅಂಥವನ ಪರವಾಗಿ ಯಾವ ರೀತಿಯಾಗಿ ಮಾತಾಡಿದರು ಇವೆಲ್ಲ ದೃಶ್ಯಾವಳಿಗಳು ನೋಡಿದರೆ ನೆನಪಿಸ್ಕೊಂಡ್ರೆ ಏನು BJP ಒಂದಾಗಿ ಅವ್ರನ್ನ ಇದು ಮಾಡಲಿಕ್ಕೆ ಹೋಯ್ತು. ಅದರಲ್ಲೂ ನಮ್ಮ ಮಾಜಿ ಮುಖ್ಯಮಂತ್ರಿ ನಮ್ಮ ಶೆಟ್ಟರ್ ಅವರು ಏನೇನೋ ಮಾತಾಡಿದರು. ಜಗದೀಶ್ ಶೆಟ್ಟರ್ ಅವ್ರು ಮಾತಾಡಬಾರ್ದಾಗಿತ್ತು, ವಿಚಾರ ಮಾಡಿ ಮಾತಾಡಬೇಕಾಗಿತ್ತು. ಹೊರಟವರು ಕೊನೆವರೆಗೂ ತಮ್ಮ ಮಾತ್ರ ಸರಿ ಅಂತ ಹೇಳ್ತಾ ಬಂದರು. ಇಲ್ಲ, ಇಲ್ಲಿ ಕ್ಲಾಸ್ ಆಗ್ತದೆ ಶಾಸಕಾಂಗ ಕಾರ್ಯಾಂಗದ್ದು, ಹಾಗೆ ಹೀಗೆ ಏನೆಲ್ಲ ಸ್ಟೇಟ್ಮೆಂಟ್ ಕೊಟ್ಟರು. ಹೌದು, ಅವರು ಅಧಿಕಾರದ ಇಲ್ಲಂತಲ್ಲ, ಆದರೆ ಒಬ್ಬ ಮಹಿಳೆಗೆ ಅಪಮಾನ ಆಗುವಂಥ ಶಬ್ದ ಬಳಸಿದ್ದಾರೆ. ಅದು ಒಪ್ಕೊಳ್ಳಿಕ್ಕೆ ತಯಾರಿಲ್ಲ, ಅವ್ರು ಶಿಕ್ಷೆ ಕೊಡಬೇಕು ಅಂತ ಇಚ್ಛೆ ಇಲ್ಲ. ಸ್ವತಃ DK ಸ್ವತಃ ಹೇಳಿದರು ಅವ್ರು ಒಪ್ಕೊಂಡ್ರೆ ಏನು ಶಿಕ್ಷೆ ಬೇಕಾಗಿಲ್ಲ, ಸಾಕ ಬಗೆಹರಿಸ್ತೀವಿ ಅಂತೇಳಿ. ಇವತ್ತು ಯಾವ ರೀತಿಯಾಗಿ ಒಪ್ಕೋಬೇಕು ಅಂದರೆ ನಿಜ ಆದ್ರೆ CT ರವಿ ಅವರು ಅದು ಸತ್ಯ ಆದರೆ, FSL ರಿಪೋರ್ಟ್ ಸತ್ಯ ಆದರೆ ಮುಂದೆ ಗತಿ ಏನು CT ರವಿ ಅವ್ರದ್ದು. ಆಗ ಸಹಜವಾಗಿ ರಾಜೀನಾಮೆ ಅದು ಕೂಗು ಶುರು ಆಗ್ತದೆ. ಮತ್ತೊಂದು ತಿಂಗಳು ಒಪ್ಪತ್ತು ಇದೇ ಚರ್ಚೆ ಕೇಳುವಂಥದ್ದು. ಆದರೆ ಇದರಿಂದಾಗಿ ಮಾತ್ರ CT ರವಿ ಅವರಿಗೆ ದೊಡ್ಡ ಹೊಡೆದು ಬೀಳ್ತದೆ, ಒಂದು BJPಗೆ ದೊಡ್ಡ ಹೊಡೆದು ಬೀಳ್ತದೆ. ಯಾಕಪ್ಪ ಅಂತಂದ್ರೆ ಅದು ನಾವು ಸ್ತ್ರೀಗೆ ನಾವು ಗೌರವ ಕೊಡ್ತೀವಿ, ಸ್ತ್ರೀಗೆ ನಾವು ತಾಯಿ ಹಂಗೆ ನೋಡ್ತೀವಿ, ಹಾಗೆ ಹೀಗೆ ಭಾಳ ಮಾತಾಡುವಂಥ ಪಕ್ಷದ ಒಬ್ಬ ಅತಿ ಪ್ರಮುಖ ಮುಖಂಡರು. ಅದು ಚಿಕ್ಕಮಗಳೂರು ಏರಿಯಾದಲ್ಲೇ ವಿಶೇಷವಾಗಿ ದೊಡ್ಡ ಹೆಸರು ವಾಸಿ ಆದಂಥವ್ರು. ಮತ್ತು ಇವತ್ತು ಪ್ರಬಲ ನಾಯಕರು ಒಬ್ಬರಾಗಿ ಕಾಣುತ್ತಿರೋದು CT ರವಿ ಇವತ್ತು ಒಮ್ಮೆಲೆ ಈ ಮಾತನ್ನು ಬಳಸಿದಾರಂತೇಳಿ ಸುದ್ದಿ ಬರ್ತಾ ಇದ್ದಾವ, ನೋಡ್ತಾ ಇದ್ದೀವಿ. ನಿಜ ಅದ ಅವ್ರ ಪ್ರಾಸ್ಟಿಟ್ಯೂಟ್ ಅದು ಸತ್ಯ ಅಂತೇಳಿ. ಅದು ಇಲ್ಲಿವರೆಗೆ ಏನು ಮಾಡ್ತಾಯಿದ್ರು ಉಳಿಸಿ ಹೊಸರಾಗಿ ಅವರು? ಇಲ್ಲ, ನಾನು ಹಂಗೆ ಅಂದಿಲ್ಲರಿ, ಪ್ರಸ್ಟೇಟ್ ಅಂತ ಹೇಳ್ತಾಯಿದ್ರು. ಪ್ರಸ್ಟೇಟ್ ಅಂದರೆ ಇದಕ್ಕೆ ಒಳಗಾಗಿದ್ದೀನಿ ಅಂತೇಳಿ. ಆದರೆ ನಡೆದಂಥ ಚಿಕ್ಕಾಟ ಜಗಳ ನೋಡಿದಾಗ ಅವ್ರು ಅದು ಸತ್ಯ ಅಂತ ಅನ್ನಿಸ್ತಾ ಇತ್ತು. ಬಟ್ ಹೊರಟ್ಟಿಯವ್ರ ಬೆಂಬಲ ನಿಂತಿದ್ದಂಥ ತಕ್ಷಣ ಅಥವಾ ಹೊರಟ್ಟಿಯವ್ರಿಗೆ ಸಿಗದೆ ಹೋಗಿರ್ಬೋದು, ಆ ಮತ್ತು ಬೇರೆ ಡಾಕ್ಯುಮೆಂಟ್ಸ್ ಈಗ ಸಿಕ್ಕದ, ಅವ್ರು ಅಂದಿದ್ದು ಸ್ಪಷ್ಟ ಆಗ್ಯದ. ಹೀಗಾಗಿ ಈಗೇನು ನಮ್ಮ ಉಮಾಶ್ರೀಯವರಾಗಿರ್ಬೋದು, ನಾಗರಾಜ್ ಯಾದವ್ ಅವರಾಗಿರ್ಬೋದು, CID ತಮ್ಮ ಅಭಿಪ್ರಾಯ ಹೇಳಿದ್ದಾರೆ. ಅವರು ಇಲ್ಲರಿ ಅವ್ರು ಅಂದಿದ್ದು ಸತ್ಯ ಅಂತೆ. ಇವತ್ತು ಉಮಾಶ್ರೀಗೆ ಸಹಜವಾಗಿ
ಒಂದು ವ್ಯಕ್ತಿತ್ವ ವಾಡಾವಾಗುವಂಥದ್ದು, ಬೆಳೆಯುವಂಥ, ವಿಸ್ತರಿಸುವಂಥ ಸಂದರ್ಭ ಬಂದುಬಿಟ್ಟದೆ. ಇಲ್ಲಪ್ಪ ಸತ್ಯ ಹೇಳ್ತಾರೆ ಇವರು ಅಂತೇಳಿ. ಇನ್ನು ಇದನ್ನು ಯಾವ ರೀತಿಯಾಗಿ ನಮ್ಮ ಸಿಟಿ ರಿವ್ಯೂ ಉಳಿಸ್ಕೊಳ್ತಾರೋ ಗೊತ್ತಿಲ್ಲ. ಯಾವ ರೀತಿಯಾಗಿ ಮಾತಾಡಿದ್ರು ಭಾಳ ಕಷ್ಟ. ಈಗ ಇರೋದು ಒಂದೇ ಆಗಿದೆ ಅವ್ರಿಗೆ. ಇದು ನ್ಯಾಯಾಲಯ ಏನು ಶಿಕ್ಷೆ ಕೊಡ್ತದಪ್ಪ ಇದಕ್ಕೆ ಅನ್ನುವಂಥದ್ದು ಅನುಭವಿಸುವಂಥದ್ದು. ಭಾಳದ ಮ್ಯಾಲ್ಕೊಂಡು ಹೋಗ್ಬೋದು, ಮತ್ತೊಂದು ಹೋಗ್ಬೋದು, ದಿನ ಮುಂದೆ ಹಾಕ್ತಾ ಹೋಗ್ಬೋದು. ಆದ್ರೆ ಇವ್ರು ಅಂದಿದ್ದು ಈಗಿನ ಮಟ್ಟಿಗೆ ನಿಜ ಅಂತೇಳಿ ಇವತ್ತು ಬಿತ್ತರಾಗ್ತಾ ಇದ್ದ ನ್ಯೂಸ್ಗಳು. ಸರ್ಕಾರಿ ಟಿ ವಿಯಲ್ಲಿ ಸಿಕ್ಕದಪ್ಪ ಇದು, ರಾಜ್ಯಸಭಾದಿಂದ ಏನು ಹೋಗ್ತದ ನ್ಯೂಸ, ಅದ್ರಾಗ ಅದ ಈ ಶಬ್ದ ಬಳಸಿದಾರೆ ಅಂತೇಳಿ ಸ್ಪಷ್ಟ ಆಗ್ತಾ ಇದೆ. ಇಂಥ ಸಂದರ್ಭದಲ್ಲೇ ಹೊರಟೆಯವರು ಯಾವ ರೀತಿಯಾಗಿ ಇದಕ್ಕೆ ಪ್ರತಿಕ್ರಿಯೆ ಮಾಡ್ತಾರೆ ನೋಡ್ಬೇಕಾಗಿದೆ. ಯಾಕೆಂದರೆ ಹೊರಟ್ಟೆಯವರು ಒಂದಿಷ್ಟು ಅವರ ವಾದ ನೋಡಿದಾಗ, ಅವ್ರು ಹೇಳೋದು ನೋಡಿದಾಗ ಒಂದಿಷ್ಟು ಹೆಣ್ಮಕ್ಳು ಹಿಂಗೆ ಆಗ್ಯದಪ್ಪ, ಒಂದಿಷ್ಟು ಎನ್ಕ್ವೈರಿ ಮಾಡಬೇಕಾಗಿತ್ತಲ್ಲ ಅಂತ ಯಾರಿಗಾದರೂ ಅನಿಸೋದು ಈಗಾಗಲೇ. ಆದರೂ ಹೊರಟ್ಟೆಯವರು ದೊಡ್ಡ ವ್ಯಕ್ತಿದ್ದವರು ಅಂತೇಳಿ ಯಾರೂ ಬಾಯಿ ಮಾಡಿಲ್ಲ. ಬಟ್ ಈಗ ಅವ್ರಿಗೂ ಸಹಿತಿದ್ದು ಒಂದು ರೀತಿಯಿಂದ ಏನಪ್ಪ ಅಂದ್ರೆ ಹಿಂಜರಿತ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ಅದೇನೂ ಆಗಲಿ, ಸಿ ಟಿ ರವಿಯವರು ಈ ಒಂದು ಹೊಸ ಕುಣಿಕೆಯನ್ನು ತಮ್ಮ ಹಾಕ್ಕೊಂಡಿದ್ದಾರೆ. ಈ ಕುಣಿಕೆಯಿಂದ ಯಾವ ರೀತಿ ಪಾರಾಗ್ತಾರೆ ಅಥವಾ ಯಾವ ರೀತಿ ಇದನ್ನು ತಪ್ಪಿಸ್ಕೊಳ್ತಾರೆ ಅನ್ನೋದು ಮುಂದಿನ ದಿನದಲ್ಲಿ ದೊಡ್ಡ ಚರ್ಚೆ ವಿಷಯ ಆಗ್ತದೆ. ಆದರೂ ಬಿ ಜೆ ಪಿಗರು ದೊಡ್ಡ ಬಾಯಿ ಉಳ್ಳಂಥವರು, ವಾದ ಮಾಡುವಂಥವರು, ವಿರೋಧ ಪಕ್ಷದಲ್ಲಿದ್ದ ಬೆಳೆದು ಬಂದಂಥವರು ಈ ಪ್ರಕರಣವನ್ನು ಸಾಧ್ಯಷ್ಟು ಮಟ್ಟಿಗೆ ಮುಚ್ಚಾಕೋ ಪ್ರಯತ್ನ ಮಾಡ್ತಾರೆ. ಆ ಮುಚ್ಚಾಕೋ ಸಲುವಾಗಿ ದೊಡ್ಡದು ಮಾಡಿದ್ರು ಅವರು. ಪೊಲೀಸ್ ಹಿಡಿದಿದ್ದು, ಮಾಡಿದ್ದು, ಒಯ್ದಿದ್ದು, ಎನ್ಕೌಂಟರ್ ಮಾಡ್ತಿದ್ರು ಅನ್ನುವಷ್ಟರ ಮಟ್ಟಿಗೆ ಹೋಗಿಬಿಟ್ರು. ಎನ್ಕೌಂಟರ್ ಸಾಧ್ಯ ಇಲ್ಲರಿ, ಒಬ್ಬ ಲೀಡರ್ಗೆ, ರಾಜ್ಯ ಮಟ್ಟದ ಲೀಡರ್ಗೆ ಎನ್ಕೌಂಟರ್ ಮಾಡೋಕ್ಕೆ ಸಾಧ್ಯ ಇದ್ದಾರೆ ಪೊಲೀಸರು ಅನ್ನುವಂಥದ್ದು ನಂಬುವಂಥ ಜನ ಇಲ್ಲದಾರ ನೀವು ಅನ್ನೋದು ಅಷ್ಟು ಪ್ರಶ್ನೆ ಅದ. ಆದರೂ ಮಾಡಿದರು, ಏನೆಲ್ಲ ಕಸರತ್ತು ಮಾಡಿದರು. ಬಟ್ ಈಗ ಕೊನೆ ಹಂತಕ್ಕೆ ಬಂದಾಗ ಮೋಸ್ಟ್ಲಿ ಇದು ನಮ್ಮ ಸಿ ಟಿ ರವಿಯವರಿಗೆ ತೊಂದರೆಯನ್ನು ಕೊಡುತ್ತಿರುವಂಥ ಘಟನೆ ನಿಶ್ಚಿತವಾಗಿ ಆಗುವ ಸಾಧ್ಯತೆಗಳಿದ್ದಾವೆ. ಅದು ಸತ್ಯ ಆದ್ರೆ, ಯಾಕೆಂದರೆ ಪೂರ್ಣ ಬಂದಿಲ್ಲ ಹೊರಗೆ, ಬರೋ ಸಾಧ್ಯತೆಗಳಿದ್ದಾವೆ. ಬರ್ತದೆ ಅಂತ ಭಾಳ ಜನ ಹೇಳ್ತಾ ಇದ್ದಾರೆ, ನೋಡಿದವರು ಹೇಳ್ತಾ ಇದ್ದಾರೆ, ಅವ್ರು ಅಂದಿದ್ದು ಸತ್ಯರಿ ಅಂತ ಹೇಳ್ತಾ ಇದ್ದಾರೆ. ಹೀಗಾಗಿ ಈ ನಮ್ಮ ಸಿ ಟಿ ರವಿಯವರ ಮೇಲಿನ ಆರೋಪ ಒಂದು ರೀತಿ ಇವರನ್ನು ಖರಣ ಮಾಡಿಸಿ ಅಪರಾಧಿ ಸ್ಥಾನದಲ್ಲಿ ನಿಲ್ಲಿಸ್ಬೋದು. ಮುಂದಿನ ದಿನದಲ್ಲಿ ಸಿ ಟಿ ರವಿಯವರು ಈ ಒಂದು ಪ್ರಕರಣದಿಂದ ಯಾವ ರೀತಿ ಹೊರಗೆ ಬರ್ತಾರೆ ಅನ್ನೋದು ಅಷ್ಟು ಮುಖ್ಯದ. ಯಾಕಂದ್ರೆ ಇವರು ಎದುರಾಳಿನೂ ಸಾಮಾನ್ಯರಲ್ಲ. ಅದು ಅದರಲ್ಲೂ ಇವತ್ತಿನ ಹೆಣ್ಣು ಮಕ್ಕಳಲ್ಲಿ ದಿಟ್ಟಿದ್ದಂಥ ಹೆಣ್ಣುಮಗಳು, ಸಹಜವಾಗಿನ ಈ ಪುರುಷ ಪ್ರಧಾನ ವ್ಯವಸ್ಥೆ ವಿರುದ್ಧ ಹೋರಾಟ ಮಾಡಿ ಬೆಳೆದಂಥ ಹೆಣ್ಣುಮಗಳು. ಹೀಗಾಗಿ ಅವರು ಈ ವಿಷಯವನ್ನು ಅಷ್ಟು ಜಲ್ದಿ ಬಿಟ್ಟುಕೊಡ್ಲಿಕ್ಕಿಲ್ಲ. ಲಕ್ಷ್ಮೀಬಾಯಿ ಹೆಬ್ಬಾಳ್ಕರ್ ಅವರು ಇದನ್ನು ದೀರ್ಘಕ್ಕೆ ಹೋದ ಸಾಧಿಸ ಮಟ್ಟಿಗೆ ಕಾಂಗ್ರೆಸ್ಸಿಗೆ ಅನುಕೂಲ ಆಗುವಂಥ ವಾತಾವರಣ ನಿರ್ಮಿಸಿಕೊಡುವಂಥ ಸಾಧ್ಯತೆಗಳೆಲ್ಲ ಇದ್ದಾವೆ. ಆಗಲೇ ಒಪ್ಕೊಳ್ಬೇಕಾಗಿದ್ದು ಮತ್ತು ಹೇಳುವಂಥದ್ದು ಯಾಕಪ್ಪ ಅಂದ್ರೆ ಸಿದ್ದರಾಮಯ್ಯನವರು ಹೇಳಿದ್ರಲ್ಲಿ ಅರ್ಥ ಇತ್ತು. ಸಿದ್ದರಾಮಯ್ಯ ಸ್ಪಷ್ಟವಾಗಿ ನೋಡಿದರೆ ಮಾತಾಡಿದ್ದಾರೆ, ಇಲ್ಲದ್ರೆ ಮಾತಾಡ್ತಿರಕ್ಕಿಲ್ಲ. ಅವರು ಸ್ವಚ್ಛವಾಗಿ ಹೇಳಿದರು, ಇಲ್ಲ ನೀವು ಅಂದಿದ್ದು ಸತ್ಯದ ಸುಳ್ಳು ಹೇಳ್ತಾ ಇದ್ದಾರೆ ಸಿ ಟಿ ರವಿಯವರು ಅಂತೇಳಿ. ಈಗ ಸಿದ್ದರಾಮಯ್ಯರಂತೆಗೂ ನೀನು ಹೋಗಲಾರದ ಪರಿಸ್ಥಿತಿ. ಯಾಕಂದ್ರೆ ಇದು ನಿಜನೇ ಆಗಿತ್ತಪ್ಪ ಅಂತಂದ್ರೆ ಸಿ ಟಿ ರವಿಯವರಿಗೆ ಒಂದಿಷ್ಟು ಶಿಕ್ಷೆ ಆಗುವುದರಲ್ಲೇ ಯಾವುದೇ ಅನುಮಾನ ಇಲ್ಲ ಅನ್ನೋದು ಭಾಳಷ್ಟು ಕಾನೂನು ತಜ್ಞರ ಅಭಿಪ್ರಾಯ. ಅಂದರೆ ಸಿ ಟಿ ರವಿ ಶಿಕ್ಷೆ ಆಗುವುದನ್ನು ತಪ್ಪು ಮಾಡಿದವಾಗ ಶಿಕ್ಷೆ ಆಗಬೇಕಾ? ಈಗ ಹೇಳಿದ್ರಲ್ಲ, ಉಪ್ಪು ತಿಂದವ ನೀರು ಕುಡಿಬೇಕು, ಅಷ್ಟ ಇದಕ್ಕೆ ವಿವರಣೆ. ಆದಷ್ಟು ಸಿ ಟಿ ರವಿಯವರು ಇದನ್ನು ಮುಚ್ಚಾಕೋ ಪ್ರಯತ್ನ ಮಾಡಿದ್ರದಕ್ಕೆ ಅಂತದ. ಪ್ರಾಸ್ಟಿಟ್ಯೂಟ್ ಇದನ್ನು ಪ್ರಸ್ಟ್ರೇಟ್ ಅಂತ ಮಾಡಲಿಕ್ಕೆ ಹೋಗಿ ಕೊನೆಗೆ ಯಾವುದೋ ಅಲ್ಲದ ಆಗಿದ್ದು ಈಗ ಸಿ ಟಿ ರವಿನ ಅವರ ರಾಜಕೀಯ ಭವಿಷ್ಯವನ್ನು ಗೊಂದಲದಲ್ಲಿ ನುಗ್ಗಿದಂಗೆ ಆಗಿದೆ ಅಂತ ಹೇಳ್ತಾ, ಇದು ನಿಮಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ಹೋಗಬೇಡ್ರಿ. H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗಳಲ್ಲಿ ವಂದನೆಗಳು.